ಪೆಟ್ರೋಲ್ ಡೀಸೆಲ್ ದರವನ್ನ ಮತ್ತೆ ಏರಿಕೆ ಮಾಡಲಾಗಿದೆ. ಇದರಿಂದ ಕಳೆದ 11 ದಿನದಲ್ಲಿ 4ನೇ ಬಾರಿಗೆ ಇಂಧನ ದರ ಏರಿಕೆಯಾದಂತಾಗಿದೆ. ಬೆಂಗಳೂರಿನಲ್ಲಿ 1 ಲೀಟರ್ ಪೆಟ್ರೋಲ್ ಮೇಲೆ ₹2.61 ಏರಿಕೆ ಮಾಡಿದ್ರೆ ಡೀಸೆಲ್ ಮೇಲೆ ₹2.71 ಏರಿಕೆ ಮಾಡಲಾಗಿದೆ. ಸದ್ಯ ಬೆಂಗಳೂರಿನಲ್ಲಿ 1 ಲೀಟರ್ ಪೆಟ್ರೋಲ್ ಬೆಲೆ ₹110.93 ಏರಿಕೆಯಾಗಿದೆ. 1 ಲೀಟರ್ ಡೀಸೆಲ್ ದರ ₹98.54 ಏರಿಕೆಯಾಗಿದೆ. ಕಳೆದ 11 ದಿನಗಳಲ್ಲಿ ಪೆಟ್ರೋಲ್ ಡೀಸೆಲ್ ಬೆಲೆ ಎಷ್ಟು ಏರಿಕೆಯಾಗಿದೆ ಅನ್ನೋ ಮಾಹಿತಿ ಇಲ್ಲಿದೆ. ಫೆಬ್ರವರಿ 28ರಂದು ಅಮೆರಿಕ ಮತ್ತು ಇಸ್ರೇಲ್ ಇರಾನ್ ಮೇಲೆ ದಾಳಿ ನಡೆಸಿದವು. ಇದಾದ 3 ತಿಂಗಳ ಬಳಿಕ ಅಂದ್ರೆ ಮೇ 15ರಂದು ಪೆಟ್ರೋಲ್ ದರವನ್ನ ಏಕಾಏಕಿ ₹3.25 ಏರಿಕೆ ಮಾಡಲಾಗಿತ್ತು. ಡೀಸೆಲ್ ಬೆಲೆಯನ್ನ ₹3.11 ಏರಿಕೆ ಮಾಡಲಾಗಿತ್ತು. ಮೇ 19ರಂದು ಪೆಟ್ರೋಲ್ ಮೇಲಿನ ದರವನ್ನ 99 ಪೈಸೆ ಹಾಗೂ ಡೀಸೆಲ್ ಮೇಲಿನ ದರವನ್ನ 94 ಪೈಸೆ ಏರಿಕೆ ಮಾಡಲಾಗಿತ್ತು. ಮೇ 23ರಂದು ಪೆಟ್ರೋಲ್ ಹಾಗೂ ಡೀಸೆಲ್ ಮೇಲಿನ ದರವನ್ನ ತಲಾ 95 ಪೈಸೆ ಏರಿಕೆ ಮಾಡಲಾಗಿತ್ತು. ಇದೀಗ ಮೇ 25ರ ಸೋಮವಾರ ಪೆಟ್ರೋಲ್ ಮೇಲಿನ ದರವನ್ನ ₹2.61 ಹಾಗೂ ಡೀಸೆಲ್ ಮೇಲಿನ ದರವನ್ನ ₹2.71 ಏರಿಕೆ ಮಾಡಲಾಗಿದೆ. ಇದರಿಂದ ಕಳೆದ 11 ದಿನಗಳಲ್ಲಿ ಪೆಟ್ರೋಲ್ ಹಾಗೂ ಡೀಸೆಲ್ ಮೇಲಿನ ದರವನ್ನ ₹7 ಏರಿಕೆ ಮಾಡಿದಂತಾಗಿದೆ. ದಿನದಿಂದ ದಿನಕ್ಕೆ ಇಂಧನ ಬೆಲೆ ಏರಿಕೆಯಾಗ್ತಿರೋ ಬಗ್ಗೆ ಸಾರ್ವಜನಿಕರು ಆಕ್ರೋಶ ಹೊರಹಾಕಿದ್ದಾರೆ. ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಜನರ ನೆರವಿಗೆ ಬರೋ ಬಗ್ಗೆ ಯೋಚಿಸಬೇಕಿದೆ ಅಂತ ಮನವಿ ಮಾಡಿದ್ದಾರೆ. ಸಾಹುಕಾರರಿಗೂ ಎಫೆಕ್ಟ್ ಐತೆ ಇಲ್ಲ, ಈ ಕಡೆ ಬಡವರಿಗೂ ಅಷ್ಟೊಂದು ಎಫೆಕ್ಟ್ ಆಗ್ತಾ ಇಲ್ಲ. ಇದು ಏನಾಗೈತೆ, ಮಧ್ಯಮ ವರ್ಗದವ್ರು ಜನದವ್ರು ನಮ್ಗೆ ಭಾರಿ ಹಿಂಸೆ. ಈಗ ₹1 ನಾವು ಯೋಚನೆ ಮಾಡಿ ಇದು ಮಾಡೋದು. ಈಗ ಅತಿ ಶ್ರೀಮಂತರಾಗೇ ಇರ್ತಾರೆ, ಬಡವರಾಗೇ ಇರ್ತಾರೆ. ಮಧ್ಯಮ ವರ್ಗದವ್ರಿಗೆ ಏಟ್ ಬೀಳ್ತದೆ ಸರ್. ಇದು ಭಾರಿ ಹಿಂಸೆ ಸರ್. ಏನಾರ ಕೇಂದ್ರ ಸರ್ಕಾರದವ್ರು ಏನಾರ ಇದು ಮಾಡಿ ಅಥವಾ ಇಲ್ಲಿಯವ್ರು ಏನಾರ ಮಾಡಿ ಒಂಚೂರು ಕಮ್ಮಿ ಮಾಡಿದ್ರೆ ಭಾರಿ ಒಳ್ಳೆಯದು ಸರ್. ಇಲ್ಲ ಅಂತಂದರೆ ಭಾರಿ ಕಷ್ಟ ಆಯ್ತದೆ. ಈ ಥರ ಜಾಸ್ತಿ ಮಾಡಿ ಹಿಂಸೆ ಆದರೆ ಬಡವರು ಭಾರಿ ಕಷ್ಟ ಆಯ್ತದೆ ಸರ್. ದಯವಿಟ್ಟು ನಮ್ಮ ಕೇಂದ್ರ ಸರ್ಕಾರ ಅಂಡ್ ರಾಜ್ಯ ಸರ್ಕಾರ ಇವರಿಬ್ಬರು ಸೇರಿಕೊಂಡು ಬೇರೆ ಥರದಲ್ಲಿ ಏನಾದ್ರು ಒಂದು ಜನಗಳಿಗೆ ಬೆನಿಫಿಟ್ ಮಾಡ್ಬೋದಾ, ಇದನ್ನು ಕಾಂಪನ್ಸೇಟ್ ಮಾಡ್ಬೋದಾ, ಆ ರೀತಿ ಆ ದಿಕ್ಕಿನಲ್ಲಿ ಯೋಚನೆ ಮಾಡಬೇಕು ಅಂತ ನಾನು ಸರ್ಕಾರನ ಕೇಳ್ಕೊತೀನಿ. ಪೆಟ್ರೋಲ್ ಡೀಸೆಲ್ ಬೆಲೆ ಮತ್ತೆ ಏರಿಕೆ ಸಂಬಂಧ ಕಾಂಗ್ರೆಸ್ ನಾಯಕರು ಜಂಟಿ ಸುದ್ದಿಗೋಷ್ಠಿ ನಡೆಸಿ ಕೇಂದ್ರದ ವಿರುದ್ಧ ಕಿಡಿಕಾರಿದ್ರು. ಕೇಂದ್ರದಲ್ಲಿ ಯುಪಿಎ ಸರ್ಕಾರ ಇದ್ದಾಗ ಬೆಲೆ ಏರಿಕೆ ಬಗ್ಗೆ ಮೋದಿ ಮಾತನಾಡಿದ್ದ 3 ವಿಡಿಯೋಗಳನ್ನು ರಿಲೀಸ್ ಮಾಡಿದ್ರು. ಈಗ ಕಚ್ಚಾ ತೈಲದ ಬೆಲೆ ಕಡಿಮೆ ಇದ್ರೂ ತೈಲ ಬೆಲೆ ಏರಿಕೆ ಮಾಡಲಾಗಿದೆ. ನರೇಂದ್ರ ಮೋದಿ ದೇಶವನ್ನ ಲೂಟಿ ಮಾಡ್ತಿದ್ದಾರೆ ಅಂತ ಸಿಎಂ ಸಿದ್ದರಾಮಯ್ಯ ಕಿಡಿಕಾರಿದ್ರು. ನರೇಂದ್ರ ಮೋದಿಯವರು ಅಧಿಕಾರಕ್ಕೆ ಬಂದ್ರೆ, ಬಿಜೆಪಿ ಅಧಿಕಾರಕ್ಕೆ ಬಂದ್ರೆ ಅಚ್ಚೇ ದಿನ ಬರ್ತದೆ ಅಂತೇಳಿ ಈ ದೇಶದ ಜನರಿಗೆ ಟೋಪಿ ಆಗ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಇಡೀ ದೇಶದ ಇತಿಹಾಸದಲ್ಲಿ ಹಿಂದೆಂದೂ ಕೂಡ ಈ ರೀತಿಯಾಗಿ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಆಗಿರಲಿಲ್ಲ. ಇದರಿಂದ ಏನಾಗಿದೆ ಅಂತಂದ್ರೆ ಸಾಮಾನ್ಯ ಮನುಷ್ಯನ ಜೀವನ ದುಬಾರಿಯಾಗಿದೆ. ಇನ್ನು ಶ್ರೀಮಂತರು ಶ್ರೀಮಂತರಾಗ್ತಿದ್ದಾರೆ, ಬಡವರಾಗ್ತಿದ್ದಾರೆ. ಇದು ಬಿಜೆಪಿಯ ನೀತಿ ಅಂತ ಮಲ್ಲಿಕಾರ್ಜುನ ಖರ್ಗೆ ವಾಗ್ದಾಳಿ ನಡೆಸಿದ್ದಾರೆ. ಪೆಟ್ರೋಲ್ ಡೀಸೆಲ್ ದರ ಏರಿಕೆ ವಿಚಾರದಲ್ಲಿ ಸಿಎಂ ಸಿದ್ದರಾಮಯ್ಯ ರಾಜಕಾರಣ ಮಾಡ್ತಿದ್ದಾರೆ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಕಿಡಿಕಾರಿದ್ದಾರೆ. ಸಿಎಂ ಸಿದ್ದರಾಮಯ್ಯಗೆ ಜ್ಞಾನ ಇದ್ದಿದ್ರೆ ತೆರಿಗೆ ಕಡಿಮೆ ಮಾಡ್ತಿದ್ರು, ಆದ್ರೆ ಕೇಂದ್ರ ಸರ್ಕಾರದ ಮೇಲೆ ಗೂಬೆ ಕೂರಿಸೋ ಕೆಲಸ ಆಗ್ತಿದೆ ಅಂದಿದ್ದಾರೆ. ತೈಲದ ಮೇಲಿನ ತೆರಿಗೆ ಇಳಿಸುವಂತೆ ಬಿಜೆಪಿ ಒತ್ತಡ ಹಾಕ್ತಿರೋದಕ್ಕೆ ತಿರುಗೇಟು ನೀಡಿದ ಸಚಿವ ಪ್ರಿಯಾಂಕ್ ಖರ್ಗೆ, ನಮಗೆ ಪುಕ್ಸಟ್ಟೆ ಸಲಹೆ ಕೊಡೋದು ಬೇಡ, ಮೊದಲು ಮಧ್ಯಪ್ರದೇಶ, ಗುಜರಾತ್ನಲ್ಲಿ ತೆರಿಗೆ ಕಡಿಮೆ ಮಾಡಲಿ ಅಂದಿದ್ದಾರೆ. ಬೇರೆ ರಾಜ್ಯದಲ್ಲಿ ದೆಹಲಿಯಲ್ಲಿ ಎಷ್ಟಿದೆ ಅಷ್ಟಕ್ಕೆ ಬಂದ್ಬಿಡುತ್ತೆ ನ್ಯಾಚುರಲಿ. ವ್ಯಾಟ್ ಕಡಿಮೆ ಮಾಡಿದ್ರೆ, ವ್ಯಾಟ್ ಕಡಿಮೆ ಮಾಡೋದು ಯಾರ ಕೈಯಲ್ಲಿರೋದು? ರಾಜ್ಯ ಸರ್ಕಾರದ ಕೈಯಲ್ಲಿರೋದು. ಅದನ್ನು ಕಡಿಮೆ ಮಾಡದೆ ಕೇಂದ್ರ ಸರ್ಕಾರದ ಮೇಲೆ ಗೂಬೆ ಕೂರಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಆಯಿತು, ಮಾಡೋಣ. ಫಸ್ಟ್ ಗುಜರಾತಲ್ಲಿ ಮಾಡಲಿ, ಮಹಾರಾಷ್ಟ್ರದಲ್ಲಿ ಮಾಡಲಿ, ಮಧ್ಯಪ್ರದೇಶದಲ್ಲಿ ಮಾಡಲಿ, ಉತ್ತರ ಪ್ರದೇಶದಲ್ಲಿ ಮಾಡಲಿ. ಇದು ಪುಕ್ಸಟೆ ನಮಗೆ ಸಲಹೆ ಕೊಡೋದು ಬಿಟ್ಟು ಈ ಸಲಹೆ ಫಸ್ಟು ಗುಜರಾತ್ ಇಂದ ಪ್ರಾರಂಭ ಆಗಲಿ. BJP ಎಲ್ಲೆಲ್ಲಿ ಆಳ್ತಾ ಇದ್ದಾರೆ ಅಲ್ಲಿಂದ ಪ್ರಾರಂಭ ಆಗಲಿ. ನೀಟ್ ಯುಜಿ ಪ್ರಶ್ನೆ ಪತ್ರಿಕೆ ಸೋರಿಕೆ ಸಂಬಂಧ ಸುಪ್ರೀಂ ಕೋರ್ಟ್ ಕೇಂದ್ರ ಸರ್ಕಾರ ಮತ್ತು ರಾಷ್ಟ್ರೀಯ ಪರೀಕ್ಷಾ ಸಂಸ್ಥೆಗೆ ಚಾಟಿ ಬೀಸಿದೆ. ಈ ಹಿಂದೆ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆಯಾದರೂ ಎಚ್ಚೆತ್ತುಕೊಂಡಿಲ್ಲ ಅಂತ ಸುಪ್ರೀಂ ಕೋರ್ಟ್ ಕೇಂದ್ರ ಸರ್ಕಾರ, ರಾಷ್ಟ್ರೀಯ ಪರೀಕ್ಷಾ ಸಂಸ್ಥೆ ನಡೆಗೆ ಬೇಸರ ವ್ಯಕ್ತಪಡಿಸಿದೆ. ಕೇಂದ್ರ ಸರ್ಕಾರ NTA ಪಾಠ ಕಲಿಯದಿರುವುದು ವಿಷಾದಕರ.
ಸುಪ್ರೀಂ ಕೋರ್ಟ್ ಮೇಲ್ವಿಚಾರಣಾ ಸಮಿತಿ ರಚಿಸಿದ ಹೊರತಾಗಿಯೂ ಮತ್ತೆ ಇಂತಹ ಘಟನೆ ನಡೆದಿರುವುದು ನಿಜಕ್ಕೂ ದುಃಖಕರ ಎಂದಿದೆ. ಪ್ರಕರಣ ಸಂಬಂಧ ಉತ್ತರ ನೀಡುವಂತೆ ಸುಪ್ರೀಂ ಕೋರ್ಟ್ ಕೇಂದ್ರ ಸರ್ಕಾರಕ್ಕೆ ನೋಟಿಸ್ ನೀಡಿದೆ. 3 ದಿನಗಳಲ್ಲೇ ಅಫಿಡವಿಟ್ ಸಲ್ಲಿಸುವಂತೆ ಎನ್ಟಿಎ ಹಾಗೂ ಮೇಲ್ವಿಚಾರಣಾ ಸಮಿತಿ ಅಧ್ಯಕ್ಷ ಕೆ ರಾಧಾಕೃಷ್ಣನ್ಗೆ ಸುಪ್ರೀಂ ಸೂಚನೆ ನೀಡಿದೆ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಸಂಬಂಧ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಗೆ ಒತ್ತಾಯಿಸಿ ಚಿಕ್ಕಮಗಳೂರಿನಲ್ಲಿ ಕಾಂಗ್ರೆಸ್ನ ವಿದ್ಯಾರ್ಥಿ ಘಟಕ ಎನ್ಎಸ್ಯುಐ ನೇತೃತ್ವದಲ್ಲಿ ಐ ಆಮ್ ಕಾಕ್ರೋಚ್ ರ್ಯಾಲಿ ನಡೆದಿದೆ. ಪೊಲೀಸರು ಕಾಕ್ರೋಚ್ ಮಾಸ್ಕ್, ಬ್ಯಾನರ್, ಟಿ ಶರ್ಟ್ ಬಳಸದಂತೆ ಸೂಚನೆ ನೀಡಿದ್ರು. ನೂರಾರು ವಿದ್ಯಾರ್ಥಿಗಳು ಕಾಕ್ರೋಚ್ ಮಾಸ್ಕ್ ಧರಿಸಿ ರ್ಯಾಲಿಯಲ್ಲಿ ಪಾಲ್ಗೊಂಡಿದ್ರು. ಕಾಂಗ್ರೆಸ್ ಪಕ್ಷ ಜಿರಳೆ ಪಾರ್ಟಿ ಇದ್ದಂತೆ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಕಿಡಿಕಾರಿದ್ದಾರೆ. ಕಾಂಗ್ರೆಸ್ ಪಾರ್ಟಿ ಒಂದು ರೀತಿ ಜಿರಳೆ ಪಾರ್ಟಿ ಆಗ್ಬಿಟ್ಟಿದೆ. ಅದು ಪ್ರಾಯೋಜಿತರಾರು ರಾಹುಲ್ ಗಾಂಧಿ, ಕೇಜ್ರಿವಾಲ್, ಯಾವ ದೇಶ ವಿರೋಧಿ ಸಂಘಟನೆಗಳಿದೆ ಇದಕ್ಕೆ ಫಂಡಿಂಗ್ ಮಾಡ್ತಾ ಇದ್ದಾರಲ್ಲ. ಡೆವಲಪ್ಮೆಂಟ್, ಬಿಗ್ ಡೆವಲಪ್ಮೆಂಟ್. ರಾಜ್ಯದಿಂದ ಹಿಡಿದು ಹೈಕಮಾಂಡ್ವರೆಗೂ ಕ್ಷಿಪ್ರ ಬೆಳವಣಿಗೆಗಳು ಆಗ್ತಿವೆ. ಇಷ್ಟು ದಿನ ನಡೆದ ಪಟ್ಟದ ಪಗಡೆಯಾಟಕ್ಕೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಿದೆ. ಸಿಎಂ, ಡಿಸಿಎಂ ಇಬ್ಬರಿಗೂ ಡೆಲ್ಲಿಗೆ ಬರುವಂತೆ ಹೈಕಮಾಂಡ್ ಬುಲಾವ್ ಕೊಟ್ಟಿದ್ದು, ಈ ಬಗ್ಗೆ ಸ್ವತಃ ಸಿಎಂ ಸಿದ್ದರಾಮಯ್ಯ ಅವರೇ ಖಚಿತಪಡಿಸಿ ದೆಹಲಿಗೆ ಹೊರಟಿದ್ದಾರೆ. I am invited to Delhi. Tomorrow there is a meeting by 11 o'clock. I don't know the subject. ಇನ್ನು ಸಿಎಂ ಜೊತೆ ಆಪ್ತ ಸಚಿವರು ಕೂಡ ಡೆಲ್ಲಿಗೆ ಹೊರಟಿದ್ದಾರೆ. ಸಿಎಂ ಜೊತೆ ಆಪ್ತ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್, ಕೆಜೆ ಜಾರ್ಜ್, ಬೈರತಿ ಸುರೇಶ್, ಡಾಕ್ಟರ್ ಎಚ್ಸಿ ಮಹದೇವಪ್ಪ ಮತ್ತು ಕಾನೂನು ಸಚಿವರಾದ ಎಚ್ಕೆ ಪಾಟೀಲ್, ಸತೀಶ್ ಜಾರಕಿಹೊಳಿ ಕೂಡ ಸಿಎಂ ಜೊತೆಗೆ ದೆಹಲಿಗೆ ಫ್ಲೈಟ್ ಹತ್ತಲಿದ್ದಾರೆ. ಜೊತೆಗೆ ಸಚಿವರ ಜೊತೆ 20ಕ್ಕೂ ಹೆಚ್ಚು ಶಾಸಕರು ಕೂಡ ದೆಹಲಿಗೆ ಹೊರಟಿದ್ದಾರೆ. ಇತ್ತ ಇಷ್ಟು ದಿನ ದೇವರ ಮೇಲೆ ನಂಬಿಕೆ ಇಟ್ಕೊಂಡು ಹೈಕಮಾಂಡ್ ಕರೆದ್ರೆ ಹೋಗ್ತೀನಿ ಅಂತಿದ್ದ ಡಿಸಿಎಂ ಡಿಕೆ ಕೂಡ ದೆಹಲಿಗೆ ಹೊರಟಿದ್ದಾರೆ. ಡೆಲ್ಲಿಗೆ ಬನ್ನಿ ಅಂತ ಹೈಕಮಾಂಡ್ ಸಿಎಂ ಹಾಗೆ ಡಿಸಿಎಂಗೆ ಬುಲಾವ್ ಕೊಟ್ಟ ಬೆನ್ನಲ್ಲೇ ನಾಯಕರ ರಣತಂತ್ರ ಶುರುವಾಗಿದೆ. ಸಿಎಂ ಸಿದ್ದರಾಮಯ್ಯ ಡೆಲ್ಲಿಗೆ ಖಾಲಿ ಕೈಯಲ್ಲಿ ಹೋಗ್ತಾ ಇಲ್ಲ. ತಮ್ಮದೇ ಆದ ಪಕ್ಕಾ ಪ್ಲಾನ್ನಲ್ಲೇ ಸಿಎಂ ದೆಹಲಿಗೆ ಹೊರಟಿದ್ದಾರೆ. ನಾಳೆ ಬೆಳಗ್ಗೆ 11 ಗಂಟೆಗೆ ಹೈಕಮಾಂಡ್ ನಾಯಕರು ಹೈವೋಲ್ಟೇಜ್ ಮೀಟಿಂಗ್ ನಡೆಸಲಿದ್ದಾರೆ. ದೆಹಲಿಯಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ನಿವಾಸದಲ್ಲಿ ಸಭೆ ನಡೆಯಲಿದೆ. ಖರ್ಗೆ ನಿವಾಸದಲ್ಲಿ ನಡೆಯಲಿರುವ ಸಭೆಯಲ್ಲಿ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ಭಾಗಿಯಾಗೋ ಸಾಧ್ಯತೆ ಇದೆ. ಸಭೆ ಬಳಿಕ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಭೇಟಿ ಸಾಧ್ಯತೆಯೂ ಇದೆ. ಭೇಟಿ ವೇಳೆ ಸಂಪುಟ ಪುನರಚನೆಗೆ ಪ್ರಸ್ತಾಪದ ಸಾಧ್ಯತೆ ಇದೆ. ನಾಳೆ ಹೈಕಮಾಂಡ್ ಮಟ್ಟದಲ್ಲಿ ನಡೀತಾ ಇರುವ ಸಭೆಗೆ ಸಿದ್ದರಾಮಯ್ಯ ಏನೆಲ್ಲ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ, ಏನೆಲ್ಲ ಪಕ್ಕಾ ಪ್ಲಾನ್ ಇದೆ ಅನ್ನುವಂಥನ್ನ ನೋಡೋದಾದ್ರೆ ಸಭೆಯ ಅಜೆಂಡಾ ಬಗ್ಗೆ ಸಿದ್ದರಾಮಯ್ಯ ಪ್ಲಾನ್ ಅನ್ನ ಸಿದ್ಧಪಡಿಸಿಕೊಂಡಿದ್ದಾರೆ. ಒಂದು ವೇಳೆ ಸಿಎಂ ಬದಲಾವಣೆ ಬಗ್ಗೆ ಪ್ರಸ್ತಾಪ ಆದ್ರೆ ಸಿದ್ದರಾಮಯ್ಯ ಸಮಯ ಕೇಳಲಿದ್ದಾರೆ. ಆಪ್ತರ ಜೊತೆ ಚರ್ಚಿಸಿ 2 ಅಥವಾ 3 ದಿನದಲ್ಲಿ ತಿಳಿಸೋದಾಗಿ ಸಮಯವನ್ನ ಕೇಳಲಿದ್ದಾರೆ. ಏಕಾಏಕಿ ಪರಮೇಶ್ವರ್ ಹೆಸರನ್ನ ಹೇಳೋ ಬದಲು ಟೈಮ್ ಕೇಳೋ ಪ್ಲಾನ್ ನಲ್ಲಿ ಸಿಎಂ ಇದ್ದಾರೆ. ಆಪ್ತರ ಜೊತೆ ಚರ್ಚಿಸಿ ಹೈಕಮಾಂಡ್ಗೆ ತಿಳಿಸೋದಕ್ಕೆ ಸಿದ್ದರಾಮಯ್ಯ ಪ್ಲಾನ್ ಮಾಡಿಕೊಂಡಿದ್ದಾರೆ. ಸಿದ್ದರಾಮಯ್ಯ ಒಬ್ಬರನ್ನೇ ಹೈಕಮಾಂಡ್ ಕರೆದಿದ್ದಾರೆ. ಆದರೆ ಸಿದ್ದರಾಮಯ್ಯ ತನ್ನ ಪಟಾಲಂ ಕರ್ಕೊಂಡು ಹೋಗ್ತಾ ಇದ್ದಾರೆ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ವ್ಯಂಗ್ಯವಾಡಿದ್ದಾರೆ. ತಂತ್ರಗಾರಿಕೆ ಇರ್ತಕ್ಕಂಥ ಸಿದ್ದರಾಮಯ್ಯ ಒಬ್ಬರೇ ಓದ್ತಾ ಇಲ್ಲ, ಅವರ ಪಟಾಲಂ ಇವರೆಲ್ಲ ಗ್ಯಾಂಗ್ ಮಾಡ್ಕೊಂಡು ಓದ್ತಾ ಇದ್ದಾರೆ. ಅದೇನೋ ಡಿ ಕೆ ಶಿವಕುಮಾರ್ ಇವತ್ತು ಹೇಳಿದ್ರಂತೆ, ನಾನೇನೋ ಬೆವರು ಸುರಿಸಿ ಕಾಂಗ್ರೆಸ್ ಪಾರ್ಟಿಯನ್ನು ಅಧಿಕಾರಕ್ಕೆ ತಂದೆ, ಅದಕ್ಕೆ ಬೆವರು ಸುರಿಸಿದ್ಕೆ ನಿನ್ನ ಕೈಗೆ ಚಿಪ್ ಕೊಟ್ಟಿರೋ. ಗ್ಯಾರಂಟಿ ಯೋಜನೆಗಳ ಪರಿಷ್ಕರಣೆಗೆ ಮುಂದಾಗಿರುವ ಸರ್ಕಾರ ಹೊಸ ಅರ್ಜಿ ಆಹ್ವಾನಕ್ಕೆ ಚಿಂತನೆ ನಡೆಸಿದೆ. ಗೃಹ ಜ್ಯೋತಿ ಫಲಾನುಭವಿಗಳಿಂದಲೂ ಹೊಸ ಅರ್ಜಿ ಸ್ವೀಕಾರಕ್ಕೆ ಪ್ಲಾನ್ ನಡೆಸಿದೆ. ಸತ್ತವರಿಗೂ ಗ್ಯಾರಂಟಿ ಯೋಜನೆಯ ಹಣ ಹೋಗ್ತಾ ಇದೆ. ಇದರಿಂದ 100 ಕೋಟಿ ರೂಪಾಯಿಯಷ್ಟು ಮಿಸ್ಯೂಸ್ ಆಗ್ತಾ ಇದೆ ಅಂತ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಇತ್ತ ಬಿಟ್ಟಿ ಭಾಗ್ಯ ಅಂತಿದ್ದ ಬಿಜೆಪಿಯವರು ಮೋದಿ ಮಾಸ್ಟರ್ ಸ್ಟ್ರೋಕ್ ಹೇಗಿದೆ ಅಂತ ಒಮ್ಮೆ ನೋಡ್ಕೊಳ್ಳಲಿ ಅಂತ ಪ್ರಿಯಾಂಕ್ ಖರ್ಗೆ ಕಿಡಿಕಾರಿದ್ದಾರೆ. ರಾಷ್ಟ್ರಪತಿ ಭವನದಲ್ಲಿಂದು ವಿವಿಧ ಕ್ಷೇತ್ರಗಳ ಅಪ್ರತಿಮ ಸಾಧಕರಿಗೆ ಪದ್ಮ ಪ್ರಶಸ್ತಿಗಳನ್ನು ಪ್ರದಾನ ಮಾಡಿ ಗೌರವಿಸಲಾಯಿತು. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಪದ್ಮ ಪ್ರಶಸ್ತಿಗಳನ್ನು ಪ್ರದಾನ ಮಾಡಿದ್ರು. ಬಾಲಿವುಡ್ ನಟ ದಿವಂಗತ ಧರ್ಮೇಂದ್ರ ಅವರಿಗೆ ಮರಣೋತ್ತರವಾಗಿ ಪದ್ಮ ವಿಭೂಷಣ ಪ್ರಶಸ್ತಿ ನೀಡಿದ್ರು. ಪತ್ನಿ ಹೇಮಾ ಮಾಲಿನಿ ಭಾವುಕರಾಗಿಯೇ ಪ್ರಶಸ್ತಿ ಸ್ವೀಕರಿಸಿದ್ರು. ಇನ್ನು ಭಾರತೀಯ ಮಹಿಳಾ ಕ್ರಿಕೆಟ್ ತಂಡದ ನಾಯಕಿ ಹರ್ಮನ್ ಪ್ರೀತ್ ಕೌರ್ ಅವರಿಗೆ ಪದ್ಮಶ್ರೀ ಪ್ರಶಸ್ತಿ ನೀಡಲಾಯಿತು. ಇನ್ನು ಕರ್ನಾಟಕದ ಶತಾವಧಾನಿ ಆರ್ ಗಣೇಶ್ ಅವರಿಗೆ ಕಲಾ ಕ್ಷೇತ್ರಕ್ಕೆ ಸಲ್ಲಿಸಿದ ಶ್ರೇಷ್ಠ ಕೊಡುಗೆಗಳಿಗಾಗಿ ಪದ್ಮಭೂಷಣ ಪ್ರಶಸ್ತಿ ಮತ್ತು ಸಮಾಜ ಸೇವೆ ಕ್ಷೇತ್ರದಲ್ಲಿ ಅಂಕೇಗೌಡ ಎಂ ಅವರಿಗೆ, ಸಮಾಜ ಸೇವೆ ಕ್ಷೇತ್ರದಲ್ಲಿ ಎಸ್ಜೆ ಸುಶೀಲಮ್ಮ ಅವರಿಗೆ ಪದ್ಮಶ್ರೀ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ಕನ್ನಡಿಗರೂ ಆಗಿರುವ ತಮಿಳುನಾಡಿನ ಮಾಜಿ ಆರೋಗ್ಯ ಸಚಿವ ಎಂಜಿಆರ್ ಅವರ ಆಪ್ತ ಡಾಕ್ಟರ್ ಎಚ್ವಿ ಹಂದೆ ಅವರಿಗೆ ಪದ್ಮಶ್ರೀ ಪ್ರಶಸ್ತಿ ಪ್ರದಾನ ಮಾಡಲಾಯಿತು.
2026ನೇ ಸಾಲಿನಲ್ಲಿ 131 ಪದ್ಮ ಅವಾರ್ಡ್ ಪ್ರಕಟವಾಗಿದ್ವು. ಇದರಲ್ಲಿ 5 ಪದ್ಮ ವಿಭೂಷಣ, 13 ಪದ್ಮಭೂಷಣ, 113 ಪದ್ಮಶ್ರೀ ಇದ್ವು. ಇಂದು 2 ಪದ್ಮ ವಿಭೂಷಣ, 6 ಪದ್ಮಭೂಷಣ, 58 ಪದ್ಮಶ್ರೀ ಪ್ರದಾನ ಮಾಡಲಾಯಿತು. 2ನೇ ಹಂತದಲ್ಲಿ ಇನ್ನುಳಿದ ಸಾಧಕರಿಗೆ ಪ್ರಶಸ್ತಿ ಪ್ರದಾನ ಮಾಡಲಾಗುತ್ತೆ.